ನಮಸ್ಕಾರ ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನಿಮ್ಮ 2023ರ ವಾರ್ಷಿಕ ಪರೀಕ್ಷೆ ಏನು ನಡೀತಾ ಇದೆ ಆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮ್ಮ ದ್ವಿತೀಯ ಭಾಷೆ ಕನ್ನಡದಲ್ಲಿ ಬರ್ತಕ್ಕಂತಹ ಸಂದರ್ಭ ಸಹಿತ ವಿವರಿಸಿರಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾನು 3-4 ವಾಕ್ಯಗಳಿಗೆ ಉತ್ತರಿಸಿರಿ ಅಂತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಈ ವಿಡಿಯೋವನ್ನು ಮುಂದುವರಿಸೋಣ. ಸಂದರ್ಭದೊಂದಿಗೆ ಸ್ವಾರಸ್ಯವನ್ನು ವಿವರಿಸಿರಿ. ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡಿದ್ದೀಯಾ? ಈ ವಾಕ್ಯವನ್ನು ಅರಾ ಮಿತ್ರರವರು ಬರೆದಿರುವ ಒಣ ಮರದ ಗಿಳಿ ಪಾಠದಿಂದ ಆರಿಸಿದೆ. ಈ ಮಾತನ್ನು ಇಂದ್ರನು ಗಿಳಿಯ ಹತ್ತಿರಕ್ಕೆ ಬಂದು ಏಕೆ ಈ ಒಣಮರದಲ್ಲಿ ಕುಳಿತಿದ್ದೀಯಾ ಎಂದು ಕೇಳುವಾಗ ಈ ಮಾತನ್ನು ಗಿಳಿಗೆ ಹೇಳುತ್ತಾನೆ. ವಿದ್ಯಾರ್ಥಿಗಳೇ, ಇದು 3 ಅಂಕಕ್ಕೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ನೀವು ಸ್ವಲ್ಪ ಒಂದಷ್ಟು ವಿಷಯಗಳನ್ನು ಸೇರಿಸ್ಕೊಂಡು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಮಕ್ಕಳೇ, ಇದನ್ನು ನೀವು ಆಯ್ಕೆ ಅಂತ ಬರೆದ್ರೆ ತುಂಬ ಒಳ್ಳೆಯದು. ಆಯ್ಕೆ. ಪ್ರಸ್ತುತ ಈ ಮಾತನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ಹಸಿ ಕೃಷಿ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ರೈತರಷ್ಟು ಕಷ್ಟಪಡುವವರು ಯಾರೂ ಇಲ್ಲ, ಅವರಷ್ಟು ತೊಂದರೆ ಅನುಭವಿಸುವವರು ಯಾರೂ ಇಲ್ಲ. ಬೆಳೆಯಬೇಕಾದರೆ ತುಂಬ ಕಷ್ಟ ಅನುಭವಿಸುತ್ತಾರೆ, ಆದರೂ ಅವರು ಕೃಷಿಯನ್ನು ಬಿಡುವುದಿಲ್ಲ ಎಂದು ಹೇಳುವಾಗ ಈ ಮಾತು ಬಂದಿದೆ. ಹಾಗೆ ಮುಂದಿನ ಪ್ರಶ್ನೆ, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಆಯ್ಕೆ. ಈ ಮಾತನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ಹಸಿ ಕೃಷಿ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ರೈತರು ತುಂಬ ಕಷ್ಟಪಟ್ಟು ಬೆಳೆಯುತ್ತಾರೆ, ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ತುಂಬ ಕಷ್ಟಪಡುತ್ತಾರೆ. ರೈತರಿಗೆ ವಂಚನೆ ಮಾಡುವವರು ಇದ್ದಾರೆ, ಆದರೆ ರೈತರು ಯಾರಿಗೂ ಮೋಸ ವಂಚನೆ ಮಾಡುವರಲ್ಲ ಎಂದು ಲೇಖಕರು ಹೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ, ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಆಯ್ಕೆ. ಪ್ರಸ್ತುತ ಈ ಮಾತನ್ನು ರಮೇಶಗೌಡ MK ಬರೆದಿರುವ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಪುಟ್ಟರಾಜರು 6 ತಿಂಗಳು ಮಗುವಾಗಿದ್ದಾಗ ತೊನಸಿಯಿಂದ ತನ್ನ ಕಣ್ಣುಗಳು ಕುರುಡಾದವು ಎಂದು ಹೇಳುವಾಗ ಈ ಮಾತನ್ನು ಪುಟ್ಟರಾಜರೇ ಹೇಳುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಆಯ್ಕೆ. ಪ್ರಸ್ತುತ ಈ ಮಾತನ್ನು ರಮೇಶ್ ಗೌಡ MK ಬರೆದಿರುವ ಗಾನಯೋಗಿ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಿದೆ. ಸಂದರ್ಭ, ಚಿಕ್ಕ ಹುಡುಗನಿದ್ದಾಗ ಪುಟ್ಟರಾಜರು ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮಾವ ಚಂದ್ರಶೇಖರರ ಹಾರ್ಮೋನಿಯಮ್ಮನ್ನು ತೆಗೆದುಕೊಂಡು ನುಡಿಸುತ್ತಿದ್ದರು. ಆ ಸಮಯದಲ್ಲಿ ಆಗಮಿಸಿದ ಚಂದ್ರಶೇಖಯ್ಯನವರು ಪುಟ್ಟಯ್ಯನನ್ನು ತಬ್ಬಿಕೊಂಡು ಈ ಮಾತನ್ನು ಹೇಳ್ತಾರೆ. ಮುಂದಿನ ಪ್ರಶ್ನೆ, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಆಯ್ಕೆ. ಈ ಮಾತನ್ನು ರಮೇಶ್ ಗೌಡ MK ಬರೆದಿರುವ ಗಾನಯೋಗಿ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಿದೆ. ಸಂದರ್ಭ, ಈ ಮಾತನ್ನು ಪಂಚಾಕ್ಷರಿ ಗವಾಯಿಗಳು ಸಿದ್ದಮ್ಮನಿಗೆ ಹೇಳುತ್ತಾರೆ. ಸಿದ್ದಮ್ಮ ಮಗನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಪಂಚಾಕ್ಷರಿ ಗುರುಗಳಲ್ಲಿ ಬೇಡಿಕೊಳ್ಳುವಾಗ ಈ ಮಾತನ್ನು ಸಿದ್ದಮ್ಮನಿಗೆ ಹೇಳುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಆಯ್ಕೆ. ಪ್ರಸ್ತುತ ಈ ಮಾತನ್ನು ರಮೇಶ್ ಗೌಡ MK ಬರೆದಿರುವ ಗಾನಯೋಗಿ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಿದೆ. ಸಂದರ್ಭ, ಪುಟ್ಟರಾಜರ ತಾಯಿ ಗುರುಗಳ ಅಪ್ಪಣೆ ಪಡೆದು ಮಗನನ್ನು ಕರೆದುಕೊಂಡು ಹೋಗಲು ಪುಟ್ಟರಾಜರ ಹತ್ತಿರ ಬಂದು ಬಾ ಮಗನೇ ಊರಿಗೆ ಹೋಗೋಣ ಎಂದಾಗ ಈ ಮಾತನ್ನು ಪುಟ್ಟರಾಜರು ಹೇಳುತ್ತಾರೆ. ಮುಂದಿನ ಪ್ರಶ್ನೆ, ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು. ಪ್ರಸ್ತುತ ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಬರೆದಿರುವ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲೇಖಕರು ಗೂಡುಗಳ ಬಗ್ಗೆ ತಿಳಿಸುವಾಗ ಅಂದರೆ ನೋವು, ನಲಿವು, ಆಕ್ರಂದನ ಇತ್ಯಾದಿ ಎಲ್ಲ ಇರುವುದರ ಜೊತೆಗೆ ಶಿಸ್ತಾಗಿ ತನ್ನ ಮಕ್ಕಳಿಗೆ ಪಾಠ ಕಲಿಸುತ್ತದೆ ಎಂದು ತಿಳಿಸುವಾಗ ಲೇಖಕರು ಹೇಳುತ್ತಾರೆ. ಮುಂದಿನ ಪ್ರಶ್ನೆ,
ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಬರೆದಿರುವ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೂಡು ಹಕ್ಕಿಗಳ ಕುಶಲತೆಗೆ ಹಿಡಿದ ಕನ್ನಡಿ. ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರೆ ಯಾವ ಪ್ರಾಣಿಗೂ ಇಲ್ಲ ಎಂದು ತಿಳಿಸುವಾಗ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಪ್ರಸ್ತುತ ಈ ವಾಕ್ಯವನ್ನು ಗುರುರಾಜ್ ಕರಜ್ಗಿ ಅವರು ಬರೆದಿರುವ ಕಾಫಿ ಕಪ್ಪು ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜೀವನದಲ್ಲಿ ನಮಗೆ ಬೇಕಾಗಿರುವುದು ಜೀವನ ಕಪ್ಪಲ್ಲ, ಆದರೆ ಕಪ್ಪು ಎನ್ನುವ ಐಶ್ವರ್ಯಕ್ಕೆ ಸಿಲುಕಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳುವಾಗ ಈ ಮಾತನ್ನು ಹೆಡ್ ಮಾಸ್ಟರ್ ಹೇಳುತ್ತಾರೆ. ಮುಂದಿನ ಪ್ರಶ್ನೆ: ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಪ್ರಸ್ತುತ ಈ ವಾಕ್ಯವನ್ನು ಗುರುರಾಜ್ ಕರಜ್ಗಿ ಅವರು ಬರೆದಿರುವ ಕಾಫಿ ಕಪ್ಪು ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹಳೆಯ ವಿದ್ಯಾರ್ಥಿಗಳು ಮನೆಗೆ ಬಂದಾಗ ಗುರುಗಳು ತುಂಬ ಸಂತೋಷದಿಂದ ಬರಮಾಡಿಕೊಂಡು, ನಮ್ಮವಳು ತೀರಿಕೊಂಡು ಸುಮಾರು ವರ್ಷಗಳಾಯಿತು, ನೀವು ಕುಳಿತುಕೊಳ್ಳಿ, ನಾನು ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳುವಾಗ ಈ ಮಾತನ್ನು ಗುರುಗಳು ಹೇಳುತ್ತಾರೆ. ಮುಂದಿನ ಪ್ರಶ್ನೆ: ಸಾವಿರ ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಪ್ರಸ್ತುತ ಈ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬನದಿಂದ ಮನೆಗೆ ಬಂದ ಗೋಪಾಲನನ್ನು ತಾಯಿ ಎಲ್ಲಿ ಹೋಗಿದ್ದೆ ಎಂದು ಪ್ರಶ್ನಿಸುತ್ತಾಳೆ. ಆ ಸಮಯದಲ್ಲಿ ಈ ಮಾತನ್ನು ಹೇಳುತ್ತಾಳೆ. ಅಮ್ಮನ ಮಾತು ಸುಳ್ಳಾಗಲಾರದು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಗೋಪಾಲನು ಶಾಲೆಯಿಂದ ಮನೆಗೆ ಬರುವಾಗ ತಾಯಿ ಹೇಳಿದಂತೆ ಬನದ ಗೋಪಾಲನನ್ನು ಕರೆಯುತ್ತಾನೆ. ಆಗ ಬನದ ಗೋಪಾಲ ಬರುವುದಿಲ್ಲ. ಆಗ ಈ ಮಾತನ್ನು ಗೋಪಾಲನು ಹೇಳುತ್ತಾನೆ. ಮುಂದಿನ ಪ್ರಶ್ನೆ: ಇವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ. ಆಯ್ಕೆ: ಈ ಮಾತನ್ನು ಸುಕನ್ಯಾ ಮಾರುತಿ ಅವರು ಬರೆದಿರುವ ಏಣಿ ಎಂಬ ಪದ್ಯದಿಂದ ಆರಿಸಿದೆ. ಸಂದರ್ಭ: ಈ ಮಾತನ್ನು ಏಣಿಯ ಮೇಲೆ ಹೆಜ್ಜೆ ಇಟ್ಟು ಮೇಲೇರಿದಾಗ ನನಗೆ ಎಷ್ಟು ಕಷ್ಟವಾಗುತ್ತೆ ಎಂದು ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ಈ ಮಾತನ್ನು ಏಣಿ ಹೇಳುತ್ತದೆ. ಮುಂದಿನ ಪ್ರಶ್ನೆ: ನಮ್ರತೆಗೆ ನಾನು ಕರಗುತ್ತೇನೆ. ಆಯ್ಕೆ: ಪ್ರಸ್ತುತ ಈ ಮಾತನ್ನು ಸುಕನ್ಯಾ ಮಾರುತಿ ಅವರು ಬರೆದಿರುವ ಏಣಿ ಎಂಬ ಪದ್ಯದಿಂದ ಆರಿಸಿದೆ. ಸಂದರ್ಭ: ಏಣಿ ತಾನು ಎಂಥವರಿಗೆ ಸಹಾಯ ಮಾಡುತ್ತೇನೆಂದು ಹೇಳುವಾಗ ಈ ಮಾತನ್ನು ಹೇಳುತ್ತದೆ. ಮುಂದಿನ ಪ್ರಶ್ನೆ: ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು. ಆಯ್ಕೆ: ಈ ವಾಕ್ಯವನ್ನು ಅಡಿಗರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯರಾದ ನಾವುಗಳು ಒಂದು ಗುರಿಯನ್ನು ಇಟ್ಟುಕೊಂಡು ಬದುಕಬೇಕು. ಅದು ಹೇಗೆಂದರೆ ಒಂದು ಬಾಣಕ್ಕೆ ಒಂದೇ ಗುರಿ, ಒಂದು ದೇಹಕ್ಕೆ ಒಂದೇ ಆತ್ಮ ಇರುವಂತೆ ನಮ್ಮ ಗುರಿ ಒಂದೇ ಇರಬೇಕು ಎನ್ನುವಾಗ ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ನೀರು ಕಂಡಲ್ಲಿ ಮುಳುಗುವರಯ್ಯ. ಆಯ್ಕೆ: ಪ್ರಸ್ತುತ ಈ ಮಾತನ್ನು ಬಸವಣ್ಣನವರು ಬರೆದ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನೀರಲ್ಲಿ ಮುಳುಗುವುದನ್ನು ಮತ್ತು ಮರವನ್ನು ಸುತ್ತುವುದನ್ನು ಖಂಡಿಸುತ್ತಾ ಈ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಶಿವ ಶಿವ ಕಾದಿಗೆಲಿದೆವು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುಮಾರವ್ಯಾಸರವರು ಬರೆದಿರತಕ್ಕಂತಹ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೌರವ ಸೈನ್ಯ ನೋಡಿ ಓಡಿ ಹೋಗುವ ಸಂದರ್ಭದಲ್ಲಿ ಈ ಸೈನ್ಯವನ್ನು ಶಿವನೇ ಹೋರಾಟ ಮಾಡಿ ಗೆಲ್ಲಬೇಕು ಎಂದು ಉತ್ತರ ಕುಮಾರ ಹೇಳುತ್ತಾನೆ. ಮುಂದಿನ ಪ್ರಶ್ನೆ: ಎಮ್ಮರಮನೆಯ ನಾರಿಯರೇ ಸಾಕು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ:
ಯುದ್ಧ ಭೂಮಿಯಿಂದ ಓಡುತ್ತಿರುವಾಗ ಅರ್ಜುನನು ಈ ರೀತಿಯಾಗಿ ಓಡಬೇಡ, ನರಕ ದೊರೆಯುತ್ತದೆ ಎಂದು ತಿಳಿ ಹೇಳುತ್ತಾನೆ. ಆಗ ಉತ್ತರನು ಈ ಮಾತನ್ನು ಅರ್ಜುನನಿಗೆ ಹೇಳುತ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಸಂದರ್ಭ ಸಹಿತ ವಿವರಿಸಿರಿ ಅಂತಕ್ಕಂತಹ ಪ್ರಶ್ನೆಗೆ ನಾನು ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇದು 3 ಅಂಕದ ಪ್ರಶ್ನೆಗೆ ಈ ವಿವರಣೆ ಸಾಕಾಗಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿದ್ಯಾರ್ಥಿಗಳೇ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅವಶ್ಯಕತೆ ಇದ್ದರೆ ಅವರಿಗೂ ಕೂಡ ದಯಮಾಡಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.